ಅಯ್ಯೋ ಇದೇನಿದ್ ನಮ್ಮ ಅತ್ತೆಯವ್ರು ಇಷ್ಟೊತ್ತಾಗಿ ಬರಿಲ್ಲ. ಹಾ ವಾ ಬಂದ್ರಾ? ಬರ್ರಿ ಬರ್ರಿ. ಲೇ ಲೇ ಸವಿತಾ, ಯಾಕೆ ಅಲ್ಲಿ ಕೂತ್ಕೊಂಡಿದ್ಯಾ? ಹೋಗಿ. ಹಾ ಬಿದ್ಕಿತ್ ಹೋದ್ರೆ ಏನ್ ಗತಿ ಕೆಳಕಿಳಿಯೇ? ಅಮ್ಮ ಬಂದ್ರಾ? ಏನೋ ನೋಡ್ಕೊಳ್ಳಿ ಬಿಡಮ್ಮ. ಎಷ್ಟೊತ್ತಾಯ್ತು ನೀವು ಹೋಗಿ. ಹಾ ಬಂದ್ರಲ್ಲ ಅಷ್ಟೇ ಸಾಕು ಬಿಡು. ನೋಡಲ್ಲಿ ಸರ್ಸ್ಪತಕ್ಕನ್ ಸತ್ತೋಗೋಳೆ ಪಾಪ, ಯಾವಾಗೋ ಪ್ರಾಣ ಹೋಗ್ಬಿಟ್ಟದೆ. ಈ ಮಕ್ಕಳು ಹೇಳ್ತಾ ಇದ್ರು, ನಾನು ಬಂದು ಇಲ್ಲಿ ಕುತ್ಕೊಂಡೆ. ನೀನು ಹೇಳ್ದಲ್ಲ ಮದುವೆ ಆಗಿ ಹೊಸ್ದಾಗ ಸತ್ತೋಗಿರೋ ಹತ್ರಕ್ಕೆ ಹೋಗ್ಬಾರ್ದು ಅಂತ. ನೋಡಮ್ಮ ನಾನು ಇಲ್ಲಿ ಕುತ್ಕೊಂಡಿದ್ದೀನಿ. ಪಾಪಮ್ಮ ಸರ್ಸ್ಪತಕ್ಕನ. ಅಯ್ಯೋ ಅಮ್ಮ, ಇದೇ ನಿಮ್ಗೆ ಹೇಳ್ತಾ ಇದ್ದಾರೆ. ಸವಿತಾ, ಸರ್ಸ್ಪತಕ್ಕನ್ಗೆ ಏನಾಗಿತ್ತು? ಅಜಯ್ ಅಜ್ಜ ಆ ಅಮ್ಮನ ಮಾತನ್ನ ಕೇಳಬೇಡ. ಸರ್ಸ್ವತಿ ಚಿಚ್ಚಿ ಸತ್ತಾಗಿಲ್ಲ, ಬದುಕೊಳ್ಳೆ, ನಿದ್ದಾತಾವಳೆ. ನಾನು ಸೇವಂತಿನ ಆಟ ಆಡ್ಕೊಳ್ರೆ ನಾನು ಅಷ್ಟೊತ್ತು ನಿದ್ದಾತೀನಿ ಅಂತ ಹೇಳಿದ್ಲು. ಇವ್ರು ಈ ಅಮ್ಮನ ಬಂದ್ಬಿಟ್ಟು ಸರ್ಸ್ವತಕ್ಕನ್ ಸತ್ತೋದ್ಲ ಅಂತ ಹೇಳ್ತಾವಳೆ. ಸರ್ಸ್ವತಿ ಚಿಚ್ಚಿ ಸತ್ತೋಗಿಲ್ಲ, ನಿದ್ದಾತಾವಳೆ. ನಾನು ಆವಾಗಿಂದ ಹೇಳ್ತಾನೆ ಇದ್ದೀನಿ, ಏನೂ ಆಗಿಲ್ಲ, ನಿದ್ದಾತಾವಳೆ ಅಂತ. ಆದ್ರೆ ಆ ಅಮ್ಮನ ಸ್ಪಾಯಮ್ಮನ ಏನೇನೋ ಮಾತಾಡ್ಕೊಂತಾವಳೆ. ಆಯ ನೀನು ಒಟ್ಟುದ್ದೋಗ ಹೇಳು. ನಾನೆಲ್ಲ ಹೋಗ್ಬಿಡ್ಲೇನೋ ಅಂತ ಅನ್ಕೊಂಡೆ. ಏನೇ ಬಂದಿರೋದು ನಿಂಕ? ಲೇ ಅಯ್ಯವ, ಏನಮ್ಮ ಎಲ್ಲೋ ಬಡ್ಕೊಂತ ಇರಂಗೆ ಕೇಳಿಸ್ತಾಡಿತ್ತು ನಂಗೆ ಕಾವಿಂದ. ಅಯ್ಯೋ ಯಾರು ಹಿಂಗೆ ಬಡ್ಕೊಂತಾವಳೆ? ಅಯ್ಯೋ ಸರ್ಸ್ಪತಕ್ಕನ್ ಬದುಕೋಳೆ, ನಾ ಎಲ್ಲ ಸತ್ತೋಗ್ಬಿಟ್ಟವಳೆ ಅನ್ಕೊಂಡಿದ್ನೆ. ಚಿಚ್ಚ ಆ ಅಮ್ಮನ ನೀನ್ ನಿದ್ದಾತಾ ಇದ್ರೆ ಸತ್ತೋಗಳೆ ಸರ್ಸ್ವತಿ ಅಂತ ಹೇಳ್ತಾಳೆ ನೋಡು. ಅದ ಅಮ್ಮನ ಯಾಯಮ್ಮನ ಕೇಳ ಅದಾಗ ಅಲ್ಲಿ ಮೇಲೆ ಕುತ್ಕೊಂಡವಳು ನೋಡು ಅಮ್ಮನ. ಅಯ್ಯೋ ಸರ್ಸ್ಪತಕ್ಕ, ಅನ್ಯಾಯ ಸತ್ತೋಗ್ಬಿಟ್ಟಿದ್ಯಾ ಅಂತ ಅನ್ಕೊಂಬಿಟ್ಟಿದ್ನಲ್ಲಕ್ಕ. ಅಯ್ಯೋ ಬದುಕಿದ್ಯಾ? ಏನೋ ಕಳ್ಬಿಡು. ನೋಡಿ ನಿನ್ನ ಮಕ್ಳು ಆವಾಗಿಂದ ಅದ್ಯಾಕೋ ಅಳ್ತಾವ್ರೆ. ಯಾರ ಮಕ್ಳು? ಅಯ್ಯೋ ಅಜ್ಜಿ, ನನ್ನನ್ನು ಸೇವಂತಿನ ಸರ್ಪಂಚ್ ಚಿಚ್ಚಿ ಮಕ್ಕಳು ಅಂತ ಹೇಳ್ತಾಳೆ ಅಮ್ಮನ. ಅಲ್ಲ, ನಾವು ಸರ್ಪಂಚ್ ಚಿಚ್ಚಿ ಮಕ್ಕಳಲ್ಲ ಅಂತಂದ್ರೆ ಅಮ್ಮನ್ ಕೇಳ್ತಾನೆ ಇಲ್ಲ. ಹೇಳಿದ್ನೇ ಹೇಳ್ತಾಳೆ, ಒಬ್ಳೆ ಮಾತಾಡ್ಕೊಂತಾಳೆ. ಸರ್ಸ್ಪತಿಗಿನ್ನ ಮದ್ವೆ ಆಗಿಲ್ಲಮ್ಮ, ಅವು ಸರ್ಸ್ಪತಿ ಮಕ್ಳಲ್ಲ. ಅಯ್ಯೋ ಸರ್ಸ್ಪತಕ್ಕನ್ಕಿನ್ನ ಮದ್ವೆ ಆಗಿಲ್ಲ, ಮತ್ತೆ ಅವು ಯಾರ ಮಕ್ಳು? ಆ ಹೆಣ್ಣು ಮಗುವ ನಮ್ಮ ಪಕ್ಕದ ಮನೆ ಮಗುವ, ಆ ಗಂಡು ಮಗುವ ಸರ್ಸ್ಪತಿ ಅವ್ರ ಅಕ್ಕನ ಮಗುವ. ಅಯ್ಯೋ ಅತ್ತೆ, ನಾನು ಎರಡು ಮಕ್ಕಳು ಸರ್ಸ್ಪತಕ್ಕನು ಅಂತ ಅನ್ಕೊಂಡೇ ಇದ್ದೀನಿ. ಅಯ್ಯೋ ಇವಳು ಒತ್ತುಡೋಗ ನಾನು ಏನೋ ಒಂದು ಗತಿ ಮಾಡ್ಬಿಡ್ತಾಳೆ ಇವಳು. ನಾನು ಇಲ್ಲೇ ಇದ್ರೆ ಏನೋ ಒಂದು ಗತಿ ಮಾಡ್ಬಿಡ್ತಾಳೆ. ನಾನು ಮನೆಗೆ ಹೋಗ್ಬೇಕಮ್ಮ, ಇನ್ನು ಈ ಕಡೆಗೆ ಬರ್ಕೂಡ್ದು. ನಾನು ಹೋಗ್ಬೇಕು ಮನೆಕ. ಈ ಅಮ್ಮನ ತವಾತ್ಕೊಂಡು ನಮ್ತ್ಕಾಡ ದೊಡ್ಡ ನಮ್ತ್ಕಾಡ. ಸರ್ಸ್ಪತಕ್ಕ ಏನು ಬೇಜಾರು ಮಾಡ್ಕೊಂಬೇಡ. ನಾನು ಈ ಮಕ್ಳು ಅಳ್ತಾ ಇದ್ವು, ಅದಕ್ಕೆ ನೀನು ಸತ್ತೋಗಿದ್ಯಾ ಅಂತ ಅನ್ಕೊಂಬಿಟ್ಟಿದ್ನಕ್ಕೋ. ಏನು ಬೇಜಾರು ಮಾಡ್ಕೊಂಬೇಡ, ಈ ಮಕ್ಕಳು ನೀನು ಅಲ್ಲಂತೆ. ಹಾ ಎಲ್ಲ ನಾನು ಕಡಿಮಣಮ್ಮ, ಕಡಿಮ ಏನು ಮಾರೋದು. ನಿನ್ನ ಹತ್ರ ನಮ್ಮ ಗೌಡ್ಚಿಚ್ಚಿ ಅದೆಂದು ಎತ್ತಳೋ ಏನು ತತ್ತಣೋ ನಂತಂತೂ ಒಂದು ಗೊತ್ತಿಲ್ಲ. ಹೋಗು. ನಾನು ಹಂಗೆ ಅನ್ಕೊಂಬಿಟ್ಟಿದ್ನಿ, ನೀನೆಲ್ಲ ಸತ್ತೋಗಿದ್ಯಾ ಅಂತ ಅನ್ಕೊಂಬಿಟ್ಟಿದ್ನೆ. ಅಯ್ಯೋ ಹೋಗ್ಲಿ ಬಿಡು, ಬದುಕಿದ್ಯಲ್ಲ ಅಷ್ಟೇ ಸಾಕು. ಪಾಪ ಇನ್ನು ಮದುವೆನೇ ಆಗಿಲ್ಲ ಅಂತ ನಿಂಕ. ನಾನೇ ಎಲ್ಲನ ಒಂದು ಗಂಡು ನೋಡಿ ಮದುವೆ ಮಾಡ್ತೀನಿ ಬಿಡಕ್ಕ, ನೀನೇನು ಬೇಜಾರು ಮಾಡ್ಕೊಂಬೇಡ. ಅಯ್ಯೋ ಇವಾಗ ನಂತ ಮದುವೆ ಮಾರು ಅಂತ ನಾನೇನು ಹೇಳ್ತಾ ಇದ್ದೀನ? ಹಾ ನಂಗೆ ಮದುವೆನೂ ಬೇರೆ ಯಾವುದು ಬೇರೆ. ಓ ಅಮ್ಮ ತಾಯಿಯ ನೀನು ತವಾತ್ಕೊಂಡು ನಮ್ದು ಕಡ. ಅಮ್ಮ ನಾನು ಬರ್ತೀನಿ, ನಾನು ಡ್ಯೂಟಿಗೆ ಬೇರೆ ಹೋಗ್ಬೇಕು. ನಾಳೆ ಹೋಗಿ ಅಂತ ಇರಮ್ಮ. ಇಲ್ಲಮ್ಮ ಇಲ್ಲ, ಇವಾಗ ಜಾಸ್ತಿ ಲೇಟ್ ಆಗೋಯ್ತು, ನಾನು ಹೊರಡ್ಬೇಕು. ಸರಿಯಮ್ಮ ಹೊರಡ್ತೀನಿ. ಅಯ್ಯೋ ಅರ್ಶನಾಗ ಮೈಕೊಂಡೋಗಿ ಕೂತ್ಕಮ್ಮ, ಕೂತ್ಕೊ. ಅಕ್ಕ ನಾವು ಹಂಗೆ ಹೋಗ್ಬಿಟ್ಟು ಬರ್ತೀರಿ ಮನೆ ಹತ್ರಕ್ಕ. ಮನೆ ಬೀಗ ಹಾಕೊಂಬಂದಿದ್ರೆ ಅಕ್ಕಪಕ್ಕದವ್ರು ಕೇಳ್ಬಿಟ್ಟು ಬಂದಿದ್ರೆ ಹಂಗೆ ಹೋಗಿ ಓಡಾಡ್ಕೊಂಡು ಇಲ್ಲ ನಾಳೆದು ಬರ್ತಿರಕ್ಕ. ಎಲ್ಲಾರು ಮದುವೆ ಮನೆಗೆ ಹಿಂಗೆ ಒಂದೇ ಕಿತ ಖಾಲಿ ಆಗೋದ್ರೆ ಹೆಂಗಕ್ಕ? ನಮಗೂ ಬೇಜಾರಾಗಲ್ಲ. ನಿಮ್ಗೆ ತಿಳ್ದಂಗೆ ನಮ್ಮ ಮನೆಗೆ ಯಾರವ್ರೆ? ಯಾರು ಇಲ್ಲ, ಮನೆ ಬೀಗ ಹಾಕೊಂಬಂದಿದ್ರೆ ಹೋಗ್ಬಿಟ್ಟು ಇಲ್ಲ ನಾಳೆದ ಗ್ಯಾರಂಟಿ ಬರ್ತೀರಿ. ಏನ್ ಸವಿತಾ, ನಾವು ಊರ್ಗೆ ಹೋಗ್ಬಿಟ್ಟು ಬರ್ತೀರಿ. ಮನೆ ಬೀಗ ಹಾಕೊಂಬಂದಿರೋದು ಏನು ಹೆಚ್ಚು ಕಮ್ಮಿನೋ ಏನೋ, ಮನೆ ಹತ್ರ ಹೆಂಗದೋ ಏನೋ ಹೋಗಂಗೆ ಓಡಾಡ್ಕೊಂಡು ಬರಬೇಕು. ನಾಳೆದು ಗ್ಯಾರಂಟಿ ಬರ್ತೀರಿ. ಅಮ್ಮ ಹೋಗ್ಬೇಡ, ಇಲ್ಲೇ ಇರಮ್ಮ ಒಂದು 2 ದಿವಸ. ನಂಗೆ ಬೇಜಾರು. ನಿಮ್ಮ ಅತ್ತೆ ಅವಳೆ, ಸರಸ್ವತಿ ಅವಳೆ, ಮಕ್ಳವ್ರೆ, ಬೇಜಾರು ಏನಿಲ್ಲ ನಿಂಕ. ಅಯ್ಯೋ ನನ್ನ ಮುಂದೆ ಮತ್ತು ನಾನು ಇಡಲ್ಲಮ್ಮ. ನಾನು ಇಡಲ್ಲ ಅಂದ್ರೆ ಇಡಲ್ಲ. ನನ್ನ ಮನೆಗೆ ಹೋಯಕ್ಕೆ ಇವಾಗ ಹೋಗ್ಲೇಬೇಕಾ ನೀನು? ಹೋಗ್ಬೇಡ, ಮನೆ ಬೀಗ ಹಾಕೈತೆ. ಇವಾಗಿನ ಕಾಲದಾಗ ಯಾರು ನಂಬಕ್ಕಾಗಲ್ಲ. ಹೋಗ್ಬೇಕು ನಾವು. ಸರಿ ಆಯ್ತು, ಹುಷಾರು. ಸುಮ್ಮನೆ ಇಲ್ದಿದ್ದು ರಾಮಾಯಣ ಎಲ್ಲ ಮಾಡಬೇಡ. ಆಯ್ತಮ್ಮ. ಸಿಂಚನ ಅರ್ಶನ ಕುಂಕುಮ ಇಟ್ಕೊಂಬರ್ತೀನಿ ರಮ್ಮ. ಅರ್ಶನ ಕುಂಕುಮ ತಗೊಂಡೋಗಿಯಾ? ಹೋಗು, ನಿಮ್ಮ ಮತ್ತೆ ಅರ್ಶನ ಕುಂಕುಮ ಕೊಡ್ತಾಳೆ, ಅವ್ಳಿಗೆ ತಂದು ಕೊಡೋಗು. ಹೋಗು. ನನಗೆ ಅಣ್ಣ ಅದೇ ಹೋಗ್ಬಿಟ್ಟು ಅಮ್ಮರು ಕಾಯಿಲೆ ಹೋಗ್ತಾರ, ಯಾರ ಮನೆಗೆ ಹೋಗಿ ಕುತ್ಕೊಂಡ್ಬಿಟ್ಟವನ ತಡಿ, ಹಂಗೆ ಹೋಗಿ ನೋಡ್ತೀನಿ. ಸರ್ಸ್ವತಕ್ಕ ಏನದ ಸಮಾಚಾರ? ಸಿಂಚನ ಮೇಡಮ್, ಇನ್ನೇ ದಿನ ನಮ್ಮ ಮನೆಯಲ್ಲಿ ಇರ್ರಿ. ಆಮೇಲೆ ಇನ್ನೂ ನಮ್ಮ ಮನೆಗೆ ಬಂದಿಲ್ಲ. ನಮ್ಮ ಅಮ್ಮನ್ನೆಲ್ಲ ಮಾತಾಡ್ತಿಲ್ಲ, ಏನಿಲ್ಲ ನೀವು. ಯಾಕೆ ನಮ್ಮ ಮನೆಗೆ ಬರ್ತಾ ಇಲ್ಲ? ಇವಾಗ ಓದ್ತೀನಿ ಅಂತ ಹೇಳ್ತಾ ಇದ್ದೀರಾ? ಇನ್ನೊಂದ್ಸರಿ ಬಂದಾಗ ಬರ್ತೀನಿ ಸರ್ಸ್ವತಕ್ಕ. ಇವಾಗ ನಾನು ಡ್ಯೂಟಿಗೆ ಹೋಗ್ಬೇಕು, ಟೈಮ್ ಆಗೋಯ್ತು. ಅದಾ, ತಡಿಯಕ್ಕ, ಹೋಯ್ತು ಬನ್ರಿ. ಇಂದಮ್ಮ ಸಿಂಚನ ಕೊಡೋಗ ಅರ್ಶನ ಕುಂಕುಮ ಎತ್ಕೊಂಡೋಗಿ ಕೊಡೋಗು. ಸರಿ ಅತ್ತೆ ಆಯ್ತು. ಇಂದ ಸರ್ಸ್ವತಕ್ಕ ಅರ್ಶನ ಕುಂಕುಮ ಅಂತ ಇಕ್ಕೋ. ನಮ್ಮ ಅತ್ತೆ ಹೇಳಿದ್ವಾ, ಇಕ್ಕೋ. ಯಾವಾಗ ನಾ ಬರ್ತಾ ಇರಕ್ಕ ನಮ್ಮ ಮನೆಕ? ನಮ್ಮ ಮನೆ ನಾನು ಮರ್ತಿಗಿಟ್ಟು ಬಿಟ್ಟಯ್ಯ. ಹಿಂಗೆ ಇಕ್ಕೋ ಅರ್ಶನ ಕುಂಕುಮ. ನನಕಲ್ಲ ಸಿಂಚನ ಮೇಡಮ್ಕ ಅಲ್ಲಿ ಕೊಡೋಗು. ಸಿಂಚನ ಮೇಡಮ್ಕ ಸೀರೆ ಚೆನ್ನಾಗಿಲ್ಲ ಅಂತನಾ? ಇನ್ನೊಂದ್ಕಿತ ಚೆನ್ನಾಗಿರುತ್ತಂದ್ರೆ ಆಯ್ತು ಇಂದಕ್ಕ ಇಕ್ಕಕ್ಕ. ಅಯ್ಯೋ ಒಳ್ಳೆ ಸರ್ಸ್ವತಕ್ಕನು ಸೀರೆ ಚೆನ್ನಾಗಿಲ್ಲ ಅಂತ ಅವಳೆ. ಪರವಾಗಿಲ್ಲ, ಇನ್ನೊಂದ್ಸತಿ ತರನೇ ಅಂತ ಹೇಳು. ನಿಮ್ಮ ಮದ್ವೆಗೆ ಒಳ್ಳೆ ರೇಷ್ಮೆ ಸೀರೆನೇ ತರನಾ?
ನನಗಲ್ಲಮ್ಮ ತಾಯಿ, ನನಗಲ್ಲ. ಅಲ್ಲಿ ಅಲ್ಲಿ ತಿಂತೀನ ಮೇಡಮ್ ಕೊರಗು. ನಮ್ತೆಂತ ನಾವಿಲ್ಲ ಮನೆಗಿಡೋಡು, ನಮ್ತೆಂತ ತೊಡೋದು ಬೇಡ. ಹೋಗಲ್ಲಿ ತಿಂತೀನ ಮೇಡಮ್ ಕೊರಗು. ಓ ಕಾಸುಗಳಿಗೆ ಕೊಡ್ಬೇಕಾ? ಕಾಸುಗಳೆಲ್ಲ ನಂಗೆ ತಿಳಿದಕ್ಕ. ಏನೋ ನಮ್ಮ ಅತ್ತೆ ಕೊಡೋಗು ಅಂತಂದ್ಲು, ಅದಕ್ಕೆ ಎತ್ಕೊಂಬನೆ. ಕಾಸುಗಳೆಲ್ಲ ನನ್ನ ಹತ್ರ ಇಲ್ಲ. ಅಯ್ಯೋ ನಾನಂದ್ರೆ ಇವ್ರಿಗೆ ಒಂದು ಮಾಡ್ತಾಳಲ್ಲಮ್ಮ. ಇವಳ ಹತ್ರ ಇನ್ನ ಅದೆಷ್ಟು ಆಗ್ಬೇಕು ನಾನು ಶಿವನೇ. ಅಲ್ಲಿ ಸಿಂಚನಾ ಮೇಡಮ್ ಅವ್ರು ಕೊಡೋದು ಅರ್ಶಿನ ಕುಂಕುಮ ಸರಸ್ವತಿಗೆ ಆಮೇಲೆ ಕೊಟ್ರೆ ಆಯ್ತು. ಅವಳು ಎತ್ತೋತಾಳೆ, ನಮ್ಮನೆ ಮಗಳು. ಓ ಹೌದಾ, ಸರಿ ಅತ್ತೆ, ಸರಿ ಸರಿ. ಸಿಂಚು ಅವಾಗ ಬರ್ತಾ ಇರಮ್ಮ ನಮ್ಮ ಮನೆಗ. ಸರಿ ನಮ್ಮ ಖಂಡಿತ ಬರ್ತೀನಿ. ನಮ್ಮ ಸೊಸೆ ಕಾರು ಅಷ್ಟೇ ಕಿವಿ ಕೇಳಿಸಲ್ಲಮ್ಮ. ಏನು ಬೇಜಾರು ಮಾಡ್ಕೊಂಬೇಡ. ಹಾಸ್ಪಿಟ್ಲಿಗೆ ತೋರಿಸ್ಬೇಕು, ತೋರಿಸ್ತೀರಿ. ಅಯ್ಯೋ ಅದಕ್ಕೆಲ್ಲ ಬೇಜಾರು ಯಾಕಮ್ಮ? ಪಾಪ ಅವರು ಕಷ್ಟ, ಅವ್ರಿಗೆ ಕಿವಿ ಕೇಳಿಸಲ್ಲ. ಅವ್ರಿಗೂ ಕೇಳಿಸ್ತಾ ಇದ್ದಿದ್ರೆ ಈ ಥರ ಎಲ್ಲ ಆಗ್ತಾ ಇತ್ತಾ? ಅದಕ್ಕೆಲ್ಲ ಬೇಜಾರು ಮಾಡ್ಕೊಳಕ್ಕಾಗುತ್ತಾ? ನೀವು ಮನ್ಸಿಗೆ ಬೇಜಾರು ಮಾಡ್ಕೊಂಬಿಟ್ಟು. ಸರಸ್ವತಕ್ಕ ನಾನು ಹೋಗಿ ಬರ್ತೀನಕ್ಕ. ತಡಿ ತಿಂತೀನ ಮೇಡಮ್, ಹೋಯ್ತು ಬನ್ರಿ. ಸಿಂಚು ಇನ್ನು ಎಷ್ಟೊತ್ತಾಗುತ್ತೆ, ಬಾ ಹೋಗೋಣ. ಬಂದೆ ಅಣ್ಣ. ಅಲ್ಲ ಮದ್ವೆಕಂತ ಬಂದಿತ್ತು ನೀವು? ಮದ್ವೆ ಎಲ್ಲ ಇಲ್ಲ, ಸುಮ್ಮನೆ ಬಂದಿರೋದಷ್ಟೇ. ಮದ್ವೆ ಅಂತ ಕಾಣಿಸ್ತಾ ಇಲ್ಲ ನೀವು? ಇಲ್ಲ, ನಾನು ಅಡಿಗೆ ಮಾಡೋ ಹತ್ರ ಇದ್ದೆ. ಏನು ಅಡ್ಗೆ ಮಾಡೋ ಹತ್ರ ಎಲ್ಲ ಉಪ್ಪಾಕಕ್ಕೆ ಹೋಯ್ತೀರಾ ನೀವು? ಇಲ್ಲ ಸುಮ್ಮನೆ ನೀವು ಹೆಂಗಸರೆಲ್ಲ ಏನೋ ಕೆಲಸ ಮಾಡ್ತಾ ಇರ್ತೀರಲ್ವಾ, ಯಾರು ಗಂಡಸರಲ್ಲಿ ಇರ್ಲಿಲ್ಲ, ಅದಕ್ಕೆ ಬರೋಕ್ಕಾಗ್ಲಿಲ್ಲ. ತಿರ್ಗ ಯಾವಾಗ ಬರ್ತೀರಾ ನಮ್ಮ ಮನೆಗ? ಈ ಕಡೆ ಬಂದಾಗೆಲ್ಲ ಬಂದು ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗ್ತೀನಿ. ತಡಿ ಆಯ್ತು, ಹೋಯ್ತು ಬಂದಿಡಿ. ಬಾ ಸಿಂಚು ಹೋಗೋಣ. ಸರಿ ಅಣ್ಣ. ಸರಸ್ವತಕ್ಕ ನಿನ್ ಮದ್ವೆ ಆಗೋ ಹುಡುಗ್ನಾ? ಅಯ್ಯೋ ಎಷ್ಟು ಚೆನ್ನಾಗವನಕ್ಕ, ಸೂಟು ಬೂಟ್ ಎಲ್ಲ ಹಾಕೊಂಡು. ನೀವು ಸರಸ್ವತಕ್ಕನ ಮದ್ವೆ ಆಗೋ ಹುಡುಗ್ನಾ? ಏನಪ್ಪ? ಹಂಗೇನಿಲ್ಲ ಸುಮ್ಮನೆ ಪರಿಚಯದವ್ರು ಅಷ್ಟೇ ನಾವು. ಓ ಹಂಗಾದ್ರೆ ಯಾವಾಗಪ್ಪ ಮದ್ವೆ? ಹಾಗಾದ್ರೆ ನೀವು ಊಟಕ್ಕೆ ಹಾಕ್ಸ್ತೀರಾ? ಇಲ್ಲ ಇನ್ನೂ ಲೇಟ್ ಮದ್ವೆ. ನನ್ನ ತಂಗಿಗೆ ಮದ್ವೆ ಆಗ್ಬೇಕು, ಆಮೇಲೆ ನನ್ನ ಮದ್ವೆ. ಓ ಹೆಂಗೋ ಚೆನ್ನಾಗಿದ್ರೆ ಅಷ್ಟೇ ಸಾಕಪ್ಪ. ನಮ್ಮ ಸರಸ್ವತಕ್ಕನು ಒಳ್ಳೆಯವಳು ಪಾಪ. ಅಯ್ಯೋ ವಿಜಯಪ್ಪ, ಆ ಹುಡುಗಿ ಕಿವಿ ಕೇಳಿಸಲ್ಲಪ್ಪ, ನೀನು ಎಷ್ಟು ಹೇಳಿದ್ರು ಅಷ್ಟೇ. ಓ ಹೌದಾ, ಕಿವಿ ಕೇಳಿಸಲ್ವಾ? ಇಲ್ಲ ವಿಜಯಣ್ಣ, ಕಿವಿ ಕೇಳಿಸಲ್ಲ ಅವ್ರಿಗೆ. ಅಯ್ಯೋ ಒಳ್ಳೆ ಕೆಲಸ ಆಯ್ತಲ್ಲ ಪಾಪ. ಹೆಂಗೋ ನಿಮ್ಮಿಬ್ರಿಗೂ ಈಡು ಜೋಡು ಚೆನ್ನಾಗದ್ ಬಿಡಪ್ಪ. ಚೆನ್ನಾಗದೆ. ನಮ್ಮ ಸರಸ್ವತಕ್ಕನ್ನ ಚೆನ್ನಾಗಿ ನೋಡ್ಕಪ್ಪ. ಸರಿ ಆಯ್ತು. ಸಿಂಚು ಬಾ ಸಿಂಚು. ಚೆನ್ನಾಗವನಕ್ಕ ಹುಡುಗನ. ಏನ್ ಸುಟ್ಟು ಬಿಟ್ಟು ಹಾಕೊಂಡು ಬೆಳ್ಜೋರ್ಗವನ. ಹಳ್ಳಿಯವರೆಲ್ಲ ಅನ್ಸೋದು, ಯಾರೋ ಪೇಟೆಯವರು. ನೀನ್ ಹಂಗೆಲ್ಲ ಕೇಳ್ಬೋದಾ? ನೀನ್ ಹಂಗೆಲ್ಲ ಕೇಳ್ಬೋದು. ಅವಳು ಬೈಕಂತಾಡ. ಅವಳು ಹಂಗೆಲ್ಲ ಕೇಳಿದ್ರೆ ಏನಪ್ಪ ಇವ್ರ ಮನೆಕ ಮದ್ವೆಕಂತ ಬಂದಡೆ, ಮದ್ವೆ ಮಾಡ್ಕೊ ಅಂತಾಡಲ್ಲ ಅಂತ ಅವಳು ಬೈಕಣಲ್ಲ. ಹಂಗೆಲ್ಲ ಕೇಳ್ಬಾರ್ದು. ಓ ಬೆಂಗಳೂರು ಪೇಟೆ ಹುಡುಗನಾ? ಸರಿ ಬಿಡು, ಅದಕ್ಕೆ ಆ ಶೋಕಗ ಇರೋದು. ಹುಡುಗನು ಸುಟ್ಟು ಬಿಟ್ಟು ಹಾಕೊಂಡು ಕಟಿಂಗ್ ಗಿಟಿಂಗ್ ಎಲ್ಲ ಮಾಡಿಸ್ಕೊಂಡು ಚೆನ್ನಾಗವನಕ್ಕೋ, ಚೆನ್ನಾಗವನ್. ಏನ್ ಕೆಲಸದಾಗಿರೋದಕ್ಕ? ಎಲ್ಲ ನನ್ ಕಡುಮ ಗೌಡ್ತಿದ್ದೆ. ನಾನು ಇನ್ಮೇಲೆ ನಿಮ್ಮ ಮನೆಕ ಬಿಡಲ್ಲಮ್ಮ. ಯಾಕಮ್ಮ, ಏನಾಯ್ತಮ್ಮ? ಏನಮ್ಮ ತಲೆ ತಿಂತಲ್ಲ ಈ ಅಮ್ಮನ. ಹಂಗೆ ನಾನೊಂದು ಹೇಳಿದ್ರೆ ಆಯ್ನೊಂದು ಹೇಳ್ತಾಳೆ. ಹಂಗೆಲ್ಲ ಅನ್ಕೂಡ್ದಮ್ಮ ಪಾಪ. ನೀನ್ ತಮ್ಮನೆ ಅಂತೀಯಲ್ಲ, ಏನ್ ಮಾಡಕತ್ತೈತಮ್ಮ? ಕಿವಿ ಕೇಳಿಸಲ್ಲ. ಆಸ್ಪತ್ರೆಗೆ ತೋರ್ಸ್ಬಿಟ್ರೆ ಮೇಲಾಗೋತದೆ. ಹಂಗೆಲ್ಲ ಅನ್ಕೂಡ್ದು. ನಮ್ಮೂರ್ ನಾವೇ ದೂಷಣೆ ಮಾಡಕತ್ತದ? ಹಂಗೆಲ್ಲ ಮಾತಾಡ್ಕೂಡ್ದಮ್ಮ ಸರಸ್ವತಿ. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನಮ್ಮನೆ ಅವಳು ತಾನೆ, ಯಾರೋ ಬೇರೆಯವರಾದ್ರೆ ಏನು ಅನ್ಬೋದು. ನಿನ್ ತಮ್ಮನೇನ್ರು ತಾನೆ, ನೀನೇ ಹಿಂಗೆ ದೂಷಣೆ ಮಾಡಿದ್ರೆ ಇನ್ನು ಬೇರೆಯವರು ಎಷ್ಟು ಮಾತ್ರ ನೋಡ್ತಾರಮ್ಮ? ಹೌದಾ ಗೌಡ್ತಿಚ್ಚಿ? ನಮ್ಮವ್ರು ನಾವೇ ದೂಷಣೆ ಮಾಡಕತ್ತದೇನಮ್ಮ? ಸರಿ ಆತು, ತಪ್ಪಾತು ನಂದು. ನರಿ ನಮ್ಮ ಮನೆಗೆ ಹೋಗೋಣ. ಏನ್ ಸರಸ್ವತಕ್ಕ, ಊಟನಾ? ಸಾರೆಲ್ಲ ಹಂಗೆ ಐತೆ, ಅನ್ನ ಎಲ್ಲ ಹಂಗೆ ಐತೆ. ಅದನ್ನೇ ತಿಂದ್ರೆ ಆಯ್ತು ನಡಿ. ಇನ್ನು ಇವಾಗ ಮಾಡೋದೇನೋ, ಸಾರೊಂದು ಬಿಸಿ ಮಾಡ್ಕೊಂಡು ತಿಂದ್ರೆ ಆಯ್ತು. ಆತು ಬಿಡು, ಸಾರು ಬಿಸಿ ಮಾಡ್ಕೊಂಡು ತಲೆ ಮೇಲೆ ತುಡ್ಕೊಂಬಿಡೋಣ. ನಾವಿನ್ ಬರೋಣೇನಮ್ಮ? ಅಕ್ಕ ಕುಂಕುಮ ಇಟ್ಕೊಂಡೋಗಿರಿ, ತಪ್ಪೋಗ್ಬಿಡ್ತದೇನಮ್ಮ. ಅದ್ಯಾವ್ದೋ ಗಾಡಿ ಓದ್ತದಂತೆ. ಆ ಗಾಡಿನಾಗ ಹಂಗೆ ಗೇಟ್ ಗಂಟೆ ಬಿಡಿಸ್ಕೊಂತೀರಿ, ನಾವು ಓದ್ತೀರಿ. ಅದ್ಯಾವ್ದೋ ಗಾಡಿ ಅಲ್ಲಕ್ಕ, ಇವಾಗ ಕಾರ್ ಬಂದಿತ್ತಲ್ಲ ಹುಡುಗ್ರು, ಅವ್ರ ಜೊತೆಗೆ ಓದ್ತಾ ಇರೋದು ನೀವು? ಹೌದಲ್ಲ, ನಾನು ಮರ್ತೋಗ್ಬಿಟ್ಟು ನೋಡು. ಇವಾಗ ಸಾವಿತ್ರಿ ಬಿಟ್ಬಿಟ್ಟು ಬರಕ್ ಹೋಗಿತ್ತಲ್ಲ ಕಾರು, ಅದೇ ಅಲ್ಲೇ ನಿಲ್ಸ್ಬಿಟ್ಟು ಬಂದಿದ್ದೀನಿ. ನಮ್ಮ ಯಜಮಾನ್ ಕಾರಾಗ ಕೂತವನೆ. ನಾನು ಹೋಗ್ಬಿಟ್ಟು ಬರ್ತೀನಮ್ಮ. ಹುಷಾರಮ್ಮ, ಅವಳನ್ನ ಹುಷಾರಾಗಿ ನೋಡ್ಕೊಳ್ರಿ. ಅತ್ತ ನೀನೇನು ದಿದಿಲ್ ಬೀಳ್ಬೇಡ, ಹೋಗು, ನಾನು ನೋಡ್ಕೊಂತೀನಿ. ಕವಿತಣ್ಣ ಏನಮ್ಮ, ನಾನು ಮಳ್ಳಾಗಿಂದಿರ್ತೀನಿ, ನಿಮ್ಮ ಮಳ್ಳಕ್ಕೆ ಹಾಕಿದ್ದೀನಿ. ಏನು ಮಾಡ್ತಿರೋ ಏನೋ. ಅವಳು ಕಿವಿಗೆ ಕೇಳಿಸಲ್ಲ. ಎಷ್ಟು ಬೇಜಾರು ಮಾಡ್ಕೊತಿರೋ ನೀವು. ಅಯ್ಯೋ ಯಾಕಕ್ಕ ಬೇಜಾರು ಮಾಡ್ಕೊಳೋದ? ಯಾಕೆ ಬೇಜಾರು ಮಾಡ್ಕೊಳೋದ? ಅಯ್ಯೋ ನೀನು ಒಳ್ಳೆವಳು. ಅದು ನಮ್ಮ ಮನಸ್ಸಿಂದ ಕಿತ್ತಾಕು. ಹಂಗೆಲ್ಲ ನಾವೇ ಅನ್ಕೊಂಡು ಕೊಡ್ತೀವಿ. ನಮ್ಮವ್ರು ನಾವೇ ಬೀಳಂಗೆ ನೋಡ್ದಂಗೆ ಆಗ್ತದೆ. ಏನೂ ಇಲ್ಲ, ಅವಳು ಆರಾಮಾಗಿರ್ತಾಳೆ. ನಾನು ನೋಡ್ಕೊಂತೀನಿ ಹೋಗಕ್ಕ. ನಿನ್ನ ಮಗಳ ಚಿಂತೆ ಬಿಟ್ಬಿಡ. ನಿನ್ನ ಮಗಳಲ್ಲ ಸವಿತಾ, ನನ್ನ ಮಗಳು. ಅವಳು ಏನೇನೋ ತಪ್ಪು ಮಾಡಿದ್ರು ಹೊಟ್ಟೆ ಕಕ್ಕಮ್ಮ. ಅಯ್ಯೋ ಅತ್ತೆ, ಅದನ್ನೆಲ್ಲ ಹೇಳ್ಬೇಕಾ ನಮ್ ಗೌಡ್ತಿಚಿಕ? ನಾವೆಲ್ಲ ಇದ್ದೀರಿ, ನಿಮ್ಮ ಮಗಳು ನೋಡ್ಕೊಂತೀರಿ. ನೀವು ಓರಿ, ಏನು ಬೇಜಾರು ಮಾಡ್ಕೊಂಬರಿ, ದಿಗ್ಲೇ ಬೀಳ್ಬೇರಿ ನೀವು. ಸವಿತಾ ಇನ್ಮೇಲೆ ನಮ್ಮನೆ ಮಗಳು, ನಾವು ನೋಡ್ಕೊಂತೀರಿ. ಅವಳು ಏನೇನೋ ಒಂದು ಮಾತಂದ್ರು ಬೇಜಾರು ಮಾಡ್ಕೊಂಬೇಡಮ್ಮ ಸರಸ್ವತಿ. ನೀನು ಅವೇನು ಬೇಜಾರು ಮಾಡ್ಕೊಳಲ್ಲ. ನೀನೇನು ದಿದಿಲ್ ಬೀಳ್ಬೇಡ, ನಾನು ನೋಡ್ಕೊಂತೀನಿ. ನೀವು ಓರಿ. ಸರಮ್ಮ, ಓಡ್ ಬರ್ತೀರಿ ಅಕ್ಕ, ಓಡ್ ಬರ್ತೀರಿ. ಮನೆ ಹತ್ರ ಏನಾಗೋದು ಏನೋ ಬೀಗ ಹಾಕೊಂಬಂದಿದ್ದೀರಿ. ಇವಾಗಿನ ಕಾಲದಾಗ ಯಾರನ್ನೂ ನಂಬಕ್ಕಾಗಲ್ಲ. ಅದು ನಿಜನೇನ್ರಿ, ಯಾರು ನಂಬಕ್ಕಾಗಲ್ಲ. ನಾನು ಹೋಗಿ ಬರ್ತೀನಮ್ಮ ಊರ್ಕ, ನಾಳೆ ಬರ್ತೀನಿ. ಅಮ್ಮ
ಹೋಗಿ ಅಂತ ಇರಮ್ಮ ಇನ್ನೂ ಒಂದು 2 ದಿವಸ. ಮನೆ ಹತ್ರ ಯಾರು ಇಲ್ಲಲ್ಲ, ನಾನು ಹೋಗ್ಬಿಟ್ಟು ನಾಳೆ ಬರ್ತೀನಿರುವ. ನಾಳೆ ಗ್ಯಾರಂಟಿ ಬರ್ತೀಯಾ? ಹ್ಞೂ ಬರ್ತೀನಿ. ಹ್ಞೂ ಸರಿ, ಹೋಗ್ಬಿಟ್ಟು ಬಾಮ್ಮ. ಮುಂದುವರಿಯೋದು